ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ ವಿಧಿ. ಹಾಯ್ ಹಲೋ ನಮಸ್ಕಾರ ಸಾವುಕಾರ ಮಂದಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ. ಗಾಯ್ಸ್, ಇವತ್ತು ನಾನಿದ್ದೀನಿ ನಮ್ಮೂರ ಗುಡ್ಡದ ಮೇಲೆ. ನೋಡ್ಬೋದು, ಗುಡ್ಡ ಹತ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಾಯ್ಸ್, ನಮ್ಮೂರ ಗುಡ್ಡ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಸೊ ಇದು ವ್ಯೂ ಪಾಯಿಂಟ್ ಆಯಿತಾ. ಇನ್ನು ಮೇಲ್ಗಡೆ ಹೋದರೆ ಕಾಣಲ್ಲ, ಇಲ್ಲಿ ಮರಗಳು ಜಾಸ್ತಿ ಇರೋದ್ರಿಂದ ಏನೂ ಕಾಣಲ್ಲ. ಫೈನಲಾಗಿ ನಿಮ್ಗೆ ಕ್ಲಿಯರಾಗಿ ಕಾಣಿಸೋ ಪ್ರಯತ್ನನ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಶೇರ್ ಅಂತೂ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಇದೇ ರೀತಿ ವಿಡಿಯೋ ಇನ್ನೂ ಬರ್ತಾ ಇರತ್ತೆ. ತುಂಬ ದಿನ ಆಯಿತು ನಾನು ಇಲ್ಲಿ ವ್ಯೂ ಪಾಯಿಂಟ್ ನೋಡೋಕ್ಕೆ ಬಂದಿಲ್ಲ. ಸೊ ಈ ದಾರಿಯಿಂದ ಯಾರೂ ಓಡಾಡಲ್ಲ, ಕೆಳಗಡೆ ರೋಡ್ ಇದೆ, ಅದಕ್ಕೆ ಈ ದಾರಿಯಿಂದ ಯಾರೂ ಓಡಾಡ್ತಾ ಇಲ್ಲ. ಬನ್ನಿ ವ್ಯೂ ಪಾಯಿಂಟ್ ನೋಡೋಣ. ಕಾಣ್ತಾ ಇದೆ ಅನ್ಕೋತೀನಿ ಗೈಸ್. ಈ ಕಡೆ ನೋಡ್ಬೋದು ಎಷ್ಟೊಂದು ಕಲ್ಲುಗಳಿದೆ. ಮೇಲೆ ಬಂದಿದ್ದೀನಿ, ಆ ಕಡೆಯಿಂದ ನೋಡ್ಬೋದು ಗಟ್ಟ ಹತ್ಕೊಂಡು ಬಂದಿದ್ದೀನಿ ಗೈಸ್. ವ್ಯೂ ಪಾಯಿಂಟ್ ಕೆಳಗಡೆ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಜಾಸ್ತಿ ಮರ ಗಿಡ ಇರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇಲ್ಲಾಂದರೆ ಪೂರ್ತಿ ಕ್ಲಿಯರಾಗಿ ಕಾಣಿಸ್ತಿತ್ತು. ನಾನು ಯಾವ್ದಾದ್ರೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡ್ಬೋದು ಗೈಸ್ ಯಾವ ರೀತಿ ಕಾಣ್ತಾ ಇದೆ ಅಂತ. ಇನ್ನೂ ಸ್ವಲ್ಪ ಕೆಳಗಡೆ ಹೋಗ್ತೀನಿ, ಅಲ್ಲಿ ಸ್ವಲ್ಪ ಜಾಗ ಕ್ಲೀನಾಗಿದೆ, ಅಲ್ಲಿಂದ ಕಾಣ್ಬೋದು ಅನ್ಕೋತೀನಿ. ತುಂಬಾ ದಟ್ಟವಾದ ಕಾಡು ಗೈಸ್ ಇದು. ಇದೇ ದಾರಿ ಆಯಿತಾ. ಇದು ತುಂಬ ಹಳೆ ದಾರಿ, ತುಂಬ ಅಂದರೆ ತುಂಬ ಹಳೆ ದಾರಿ. Guys, this is the most view point. ಇದು ನಮ್ಮೂರ ವ್ಯೂ ಪಾಯಿಂಟ್ ಗೈಸ್. ಇದೇ ಬೋಳ ಆಗಿರೋವಂಥ ಜಾಗ. ಕೆಳಗಡೆ ತುಂಬ ಡೌನ್ ಇದೆ ಆಯಿತಾ. ನಾನು ಹೇಳಿದ್ನಲ್ಲ ಇನ್ನೊಂದು ಹೊಸ ರಸ್ತೆ ಇದೆ ಅಂತ. ಇಲ್ಲಿ ಕೆಳಗಡೆಯಿಂದ ರಸ್ತೆ ಇದೆ, ಆ ಕಡೆ ಫುಲ್ ಡೌನ್ ಇದೆ. ವ್ಯೂ ಪಾಯಿಂಟ್ ನೋಡಿದ್ರಲ್ಲ, ಗುಡ್ಡ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಕೊಳ್ಳಿ. ಫುಲ್ ಗುಡ್ಡ 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 ಗೈಸ್. ತುಂಬಾ ಬಿಸಿಲಿದೆ. ಬಿಸಿಲು ಸ್ವಲ್ಪ ಜಾಸ್ತಿ ಇದೆ, ಆದರೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಈವ್ನಿಂಗಲ್ಲಿ ಬಂದರೆ ತುಂಬಾ ಸಖತ್ತಾಗಿರುತ್ತೆ ಇಲ್ಲಿ ವ್ಯೂ. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ ಇದೇ ಜಾಗದಲ್ಲಿ ಬಂದು. ನೆಕ್ಸ್ಟ್ ಟೈಮ್ ಈವ್ನಿಂಗಲ್ಲಿ ವೀಡಿಯೋ ಮಾಡ್ತೀನಿ. ನೋಡ್ಬೋದು ಎಷ್ಟೊಂದು ಕಾಡಿದೆ ಅಂತ. ಇಲ್ಲಿ ಫುಲ್ ಕಾಡಿದೆ. ನಮ್ಮೂರಲ್ಲಿ ಇನ್ನೊಂದು ವಿಶೇಷವಾದ ಜಾಗ ಇದೆ, ಅದನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ. ಏನಂತ ಅಲ್ಲೇ ಹೋಗಿ ಹೇಳ್ತೀನಿ, ಇವಾಗ ಹೇಳಲ್ಲ. ಬನ್ನಿ ಹೋಗೋಣ. ಇಲ್ಲೇ ಗಾಡಿ ಇಟ್ಟಿದ್ದೀನಿ, ಸೊ ಗಾಡಿಯಿಂದ ಅಲ್ಲಿಗೆ ಹೋಗ್ತೀನಿ. ಸ್ವಲ್ಪ ದೂರ ಇದೆ, ಆದರೂ ತೋರಿಸ್ತೀನಿ ನಿಮಗೆ ಏನದು ಹೇಗಿದೆ ಅಂತ. ಓಕೆ, ಡೈರೆಕ್ಟಾಗಿ ಅಲ್ಲಿ ಹೋಗಿ ಸಿಗೋಣ ಗೈಸ್. ಫೈನಲ್ ಆಗಿ ಆ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಗೈಸ್ ನೋಡ್ಬೋದು, ಇದೇ ಆ ಜಾಗ.
ನೋಡ್ಕೊಳ್ಳಿ ಗೈಸ್, ಇದು ಇವಾಗ ಇದು ಮಣ್ಣು ಮತ್ತು ಎಲೆ ಎಲ್ಲ ಬಿದ್ದು ಮುಚ್ಚೋಗಿದೆ. ಇದೇನು ಗೊತ್ತಾ, ಇದು ಭೀಮನ ಹೆಜ್ಜೆ. ಮೊದಲಿಂದನೂ ಭೀಮನ ಹೆಜ್ಜೆ ಅಂತಲೇ ಹೇಳ್ತಾ ಇದ್ದಾರೆ. ಅಲ್ಲಿ ಬೆರಳುಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇವಾಗ ಮಣ್ಣು ಬಿದ್ದು ಎಲ್ಲ ಮುಚ್ಚೋಗಿದೆ, ನೋಡ್ಬೋದು. ಮೇಲ್ಗಡೆಯಿಂದ ಕಾಣಿಸ್ತೀನಿ, ಸರಿಯಾಗಿ ಕಾಣುತ್ತೆ ನೋಡಿ ಗೈಸ್. ಸೊ ಇದು ಕ್ಲೀನ್ ಮಾಡಿದ್ದಿಲ್ಲ, ಅದರಿಂದ ಈ ಥರ ಕಾಣಿಸ್ತಾ ಇದೆ. ಇದೇ ನಮ್ಮೂರಲ್ಲಿ ಇರುವಂತಹ ವಿಶೇಷವಾದ ಜಾಗ, ಭೀಮನ ಹೆಜ್ಜೆ. ಇದು ಗೈಸ್ ಭೀಮನ ಹೆಜ್ಜೆ. ಎಲೆ ಮತ್ತು ಮಣ್ಣು ಬಿದ್ದಿರೋದ್ರಿಂದ ಸ್ವಲ್ಪ ಮುಚ್ಚೋಗಿದೆ, ಕ್ಲಿಯರಾಗಿ ಕಾಣಲ್ಲ. ಇಲ್ಲಾಂದರೆ ಆ ಮೂಲೆಗೆ ಬೆರಳುಗಳು ಕಾಣಿಸ್ತಿತ್ತು, ಈ ಕಡೆ ಪಾದ ಎಲ್ಲ ಸರಿಯಾಗಿ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಇವಾಗ ಎಲ್ಲ ಮುಚ್ಚೋಗಿದೆ. ಇಲ್ಲೇ ಪಕ್ಕದಲ್ಲೇ ಒಂದು ದೇವ್ರ ಕಟ್ಟೆನೂ ಇದೆ, ಹುಲಿಯಪ್ಪ ಕಟ್ಟೆ ಅಂತ. ನೋಡ್ಕೊಂಬಿಡಿ ಅದನ್ನು ಒಂದ್ಸಲ. ಎಲ್ಲಿವರೆಗೂ ಬಂದಿದ್ದೀನಿ ಅದನ್ನು ತೋರಿಸ್ತೀನಿ. ಸೊ ಗೈಸ್, ಇದೇ ಹುಲಿಯಪ್ಪನ ಕಟ್ಟೆ. ಇದ್ರ ಎದುರುಗಡೆನೇ ಇರೋದು ಭೀಮನ ಹೆಜ್ಜೆ. ಸೊ ಈ ಕಡೆ ಹುಲಿಯಪ್ಪನ ಕಟ್ಟೆ ಇದೆ, ಈ ಕಡೆ ಭೀಮನ ಹೆಜ್ಜೆ ಇದೆ. ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯಾರೆಲ್ಲ ಹೊಸಬ್ರು ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಯಾವುದೇ ರೀತಿ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೆ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್.